ವ್ಯಸನ ಮುಕ್ತ ಜಾಗೃತಿಗಾಗಿ ಬಾಗಲಕೋಟೆಗೆ ಬಂದ ಕುಂಭಕರ್ಣ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಿಂದ ವ್ಯಸನ ಮುಕ್ತ ಜಾಗೃತಿಗಾಗಿ ಕುಂಭಕರ್ಣನ ವಿಶೇಷ ಆಕರ್ಷಣೆ. ಈ ಪ್ರದರ್ಶನಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಪ್ರಯತ್ನ ಮಾಡಿದರೂ ಕೂಡ ಕುಂಭಕರ್ಣ ಮಾತ್ರ ಇರುತ್ತಲೇ ಇಲ್ಲ. ವಾಸ್ತವಿಕವಾಗಿ ಕುಂಭಕರ್ಣ ಕಲಿಕೆ ಎಂಬ ರಾವಣ ರಾಜ್ಯದಲ್ಲಿ ಅಜ್ಞಾನ ಅಂಧಕಾರದಲ್ಲಿ ಮನೆ ಸಹೋದರಿಗಳು ಹೇಗೆ ಎದುರಿಸುತ್ತಿದ್ದಾರೆ ನೋಡಿ. ಅದಕ್ಕಾಗಿ ಬೇಕು ಹೋದರ ಎತ್ತೇಳು. ಪ್ರಿಯ ಆತ್ಮನೇ ಹೇಳು, ಈಗ ಈ ಸೃಷ್ಟಿಚಕ್ರ ಮತ್ತೆ ಕಲಿಯುಗದ ಅಂತ್ಯದ ಸಮಯ ತೋರಿಸುತ್ತಿದೆ. ಭೂಮಿಯ ಮೇಲೆ ಹೆಚ್ಚುತ್ತಿರುವ ತಾಪಮಾನ, ಅಣುಬಾಂಬುಗಳು, ಪ್ರಾಕೃತಿಕ ಆಪತ್ತುಗಳು ಹಾಗೂ ರೋಗಗಳು ಸೂಚಿಸುತ್ತಿವೆ ಈಗ ಸಮಯ ಬಹಳ ಕಡಿಮೆ ಇದೆ. ಅದಕ್ಕಾಗಿ ಸಹೋದರ ಎತ್ತೇಳು. ನಾನು ಇದನ್ನೆಲ್ಲ ಏನು ನೋಡುತ್ತಿದ್ದೇನೆ? ಕ್ಷೇತ್ರ ವಸ್ತ್ರಧಾರಿ ದೇವಿಯರು, ನೀವು ಯಾರು? ನೀವು ನನಗೆ ಎಬ್ಬಿಸಿದ್ದೀರೇಕೆ? ಪ್ರಿಯ ಆತ್ಮನೆ, ಈಗ ಮಲಗುವ ಸಮಯವಲ್ಲ, ಏಕೆಂದರೆ ಸೃಷ್ಟಿ ಪರಿವರ್ತನೆಯ ಕಾರ್ಯ ನಡೆಯುತ್ತಿದೆ. ನಿರಾಕಾರ ಶಿವ ಪರಮಾತ್ಮ ಸಾಕಾರ ಮಾನವ ತನುವಿನಲ್ಲಿ ಅವತರಣೆಯಾಗಿ ಮಾನವನನ್ನು ದೇವ ಮಾನವನನ್ನಾಗಿ ಮಾಡುವ ಶ್ರೇಷ್ಠ ಶಿಕ್ಷಣ ಕೊಡುತ್ತಿದ್ದಾರೆ. ಅದಕ್ಕಾಗಿ ಈಗ ಅಜ್ಞಾನ ನಿದ್ರೆಯಿಂದ ಜಾಗೃತರಾಗಿ ಹಾಗೂ ಪರಮಾತ್ಮ ತಂದೆಯನ್ನು ತಿಳಿದುಕೊಳ್ಳಿ. ಅದನ್ನೇ ಸ್ವರ್ಗ ಎಂದು ಹೇಳುತ್ತಾರೆ. ಸ್ವಯಂ ಪರಮಾತ್ಮನೇ ರಾಜಯೋಗ ಕಲಿಸಿ. ಅದು ಆಕರ್ಷಣೆ ಅಂತಂದ್ರೆ ಕುಂಭಕರ್ಣ ಅನ್ನುವಂಥದ್ದನ್ನ ಮೌಂಟ್ ಅಬುದಿಂದ ಒಂದು ವೆಹಿಕಲ್ ಬಂದಿದೆ. ಆ ವೆಹಿಕಲ್ ನಲ್ಲಿ ಕುಂಭಕರ್ಣನ ಚಿತ್ರ, ಒಂದು ಮೂರ್ತಿ ಇದೆ. ಅಂದ್ರೆ ಇವತ್ತಿನ ಜಗತ್ತಿನಲ್ಲಿ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿರುವಂತಹ ಕುಂಭಕರ್ಣರನ್ನ ಜಾಗೃತ ಮಾಡೋದಕ್ಕಾಗಿ, ಆಧ್ಯಾತ್ಮಿಕ ಜ್ಞಾನ ಕೊಡೋದಕ್ಕಾಗಿ ಹಾಗೂ ವ್ಯಸನ ಮುಕ್ತರನ್ನಾಗಿ ಮಾಡೋದಕ್ಕಾಗಿ ವ್ಯಸನ ಮುಕ್ತ ಭಾರತ ಒಂದು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಿಂದ. ಆ ಅಭಿಯಾನನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು ವಿಶೇಷ ಅನ್ನಿಸ್ತದೆ.